Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಸಂಬಂಧಪಟ್ಟಾಗಿ ಇನ್ನೂ ಆ ಒಂದು ಆಕ್ರೋಶ ತಣ್ಣಗಾಗಿಲ್ಲ. ಇತ್ತ ಬಿಜೆಪಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತ ಒತ್ತಾಯ ಮಾಡಿದೆ. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಆಗಲಿ ಸರ್, ಪರವಾಗಿರ್ತೀವಿ, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣದಲ್ಲಿನ ರಾಜಕೀಯ ಸಮರ ಇನ್ನೂ ನಿಲ್ತಿಲ್ಲ. ವಿಪಕ್ಷಗಳಂತೂ ಆಡಳಿತ ಪಕ್ಷದ ವಿರುದ್ಧ ಗುಡುಗುತ್ತಾ ಆರೋಪಿಗೆ ಕಠಿಣ ಶಿಕ್ಷೆ ನೀಡಿ ಅಂತ ರೊಚ್ಚಿಗೆದ್ದಿದ್ದಾರೆ. ಇಷ್ಟೇ ಅಲ್ಲ, ಸರ್ಕಾರ ಓಲೈಕೆ ರಾಜಕಾರಣದಲ್ಲಿ ಮುಳುಗಿದೆ ಅಂತ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯ ಮೃತ ನೇಹಾ ಹಿರೇಮಠ್ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು. ನೇಹಾ ತಂದೆ ನಿರಂಜನ್ ಹಿರೇಮಠ್ ತಾಯಿ ಗೀತಾಗೆ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದೆ, ಬಿಜೆಪಿ ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಲ್ಲ ಅಂತ ಹೇಳಿದ್ದಾರೆ. ಈ ಬರ್ಬರ ಹತ್ಯೆ ಏನಾಗಿದೆ, ನೇಹಾ ಅವರ ಬರ್ಬರ ಹತ್ಯೆ, ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯವನ್ನ ಮಾಡಿದ್ವಿ. ನನ್ನ ಮಗಳಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ, ಅದೇ ಸರಿಯಾದಂತ ಶಿಕ್ಷೆ ಈ ಕೊಲೆಗಡಕರಿಗೆ ಆಗಬೇಕು ಅನ್ನೋ ಒತ್ತಾಯವನ್ನ ಆಗ್ರಹವನ್ನ ಅವರ ತಂದೆ ತಾಯಂದ್ರು ಕೂಡ ಮಾಡಿದ್ದಾರೆ. ಅದೇ ನಾವು ಈ ವಿಚಾರದಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ. ನೇಹಾ ಹತ್ಯೆ ಆದಾಗ ಸಿಎಂ ಗೃಹ ಮಂತ್ರಿ ಹಗುರವಾಗಿ ಮಾತನಾಡಿದ್ರು. ಜನ ಪ್ರತಿಭಟನೆಗೆ ಇಳಿದ ಮೇಲೆ ಕಾಂಗ್ರೆಸ್ನವರಿಗೆ ಬುದ್ಧಿ ಬಂದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ನಮ್ಗೆ ಅತ್ಯಂತ ದುಃಖ ತಂದಿದೆ. ನೇಹಾ ಹಿರೇಮಠ್ ಕೊಲೆ ಆದಾಗ ಅವರ ರಿಯಾಕ್ಷನ್ ಎಷ್ಟು ಅಸಡ್ಡೆ ಆದಂಥ ರಿಯಾಕ್ಷನ್ ಕೊಟ್ಟರು ಮುಖ್ಯಮಂತ್ರಿಗಳು. ಅದು ಅವ್ರ ಪರ್ಸನಲ್ ಬಿಡ್ರಿ ಅನ್ನುವಂಥ ಒಂದು ಇದೇನಿದೆ, ಅದು ಕೂಡ ಈಗ ಫಾಸ್ಟ್ ಟ್ರ್ಯಾಕ್. ನಾವು ಅವತ್ತು ಫಸ್ಟ್ ಡೇನೇ ಹೇಳಿದ್ದೆ ಇದನ್ನು ಫಾಸ್ಟ್ ಟ್ರ್ಯಾಕ್ ಮಾಡ್ಬೇಕು ಅಂತ. ಅವತ್ತು ಯಾಕೆ ಬುದ್ಧಿ ಬರಲಿಲ್ಲ ನಿಮಗೆ? ಜನ ಪ್ರತಿಭಟನೆಗೆ ಇಳಿದ ಮೇಲೆ ಬುದ್ಧಿ ಬರ್ತಾ ಇದೆಯಾ ನಿಮಗೆ? ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಕೇಸ್ನ ತನಿಖೆಗೆ ಸಿಐಡಿ ಎಂಟ್ರಿ ಆಗಿದೆ. ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ತನಿಖೆ ಆರಂಭಿಸಿದೆ. ಪ್ರಕರಣ ಸಂಬಂಧ ಸ್ಥಳೀಯ ತನಿಖಾಧಿಕಾರಿಗಳಿಂದ ಮಾಹಿತಿ ಪಡೆದಿದೆ. ಮತ್ತೊಂದೆಡೆ ಮಗಳ ಫೋಟೋ ವೈರಲ್ ಮಾಡ್ತಿರೋರ ವಿರುದ್ಧ ನೇಹಾ ತಾಯಿ ಗೀತಾ ಕೇಸ್ ದಾಖಲಿಸಿದ್ದಾರೆ. ಇದು ತನಿಖೆ ಗತಿಯಾದ್ರೆ ನೇಹಾ ನಿವಾಸಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ಆಕೆಯ ತಂದೆಗೆ ಸಾಂತ್ವನ ಹೇಳಿದ್ರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ನಿರಂಜನ್ ಹಿರೇಮಠ್ಗೆ ಫೋನ್ ಮಾಡಿ ಸಾಂತ್ವನ ಹೇಳಿದ್ರು. ತಕ್ಷಣ ಭೇಟಿ ಮಾಡಲು ಸಾಧ್ಯ ಆಗದಿದ್ದಕ್ಕೆ ಕ್ಷಮೆ ಕೇಳಿದ್ರು. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್, ಪರವಾಗಿರ್ತೀವಿ, ಅದೇ ಸರ್, ಆಗಲಿ ಸರ್, ಪರವಾಗಿರ್ತೀವಿ, ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವಿಷಯ ಅಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದ ನೇಹಾ ತಂದೆ ನಿರಂಜನ್ ಸರ್ಕಾರದ ಕ್ಷಮೆ ಕೇಳಿದ್ದಾರೆ. ಮಾಹಿತಿ ಕೊರತೆಯಿಂದ ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಮಾತನಾಡಿದ್ದೆ, ಆದ್ರೆ ಸರ್ಕಾರ ಸ್ಪಂದಿಸಿದೆ. ನಾನು ತಪ್ಪಾಗಿ ಮಾತನಾಡಿದ್ರೆ ಕ್ಷಮಿಸಿ ಅಂತ ಹೇಳಿದ್ದಾರೆ. ನನಗದ ಮಾಹಿತಿ ಕೊರತೆ ಇತ್ತು, ಏನ್ ಮಾಡತ್ತಾರ ಏನೂ ಮಾಡುವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಮತ್ತೆ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ರೆ ನನ್ನ ಕ್ಷಮೆ ಇರಬೇಕು, ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ನೇಹಾ ಕೊಲೆ ಖಂಡಿಸಿ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾ ಧರಣಿ ನಡೆಸಿದ್ರು. ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಧರಣಿ ಮಾಡಲಾಯಿತು. ಅತ್ತ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಕ್ಯಾಂಡಲ್ ಮಾರ್ಚ್ ಮಾಡಿದ್ರು. ಅದೇನೇ ಹೇಳಿ, ಚುನಾವಣೆ ಹೊತ್ತಲ್ಲಿ ನೇಹಾ ಕೊಲೆ ಪ್ರಕರಣ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿದ್ರೆ ಕಾಂಗ್ರೆಸ್ ಅಷ್ಟೇ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.